ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಸಂಪರ್ಕ ಅಭಿಯಾನ ನಡೆಯಿತು. ದಿನಾಂಕ ಜೂನ್ 24, 2026 ರಂದು ಬೆಳಿಗ್ಗೆ ಶಂಕರ ಗುರವ ಅವರ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಸಂಪರ್ಕ ಮಾಡಲಾಯಿತು. ಈ ವೇಳೆ ಅಖಿಲ ಕರ್ನಾಟಕ ಹೂಗಾರ ಸೇವಾ ಮಹಾಸಭಾದ ರಾಜ್ಯ ಮುಖಂಡ ಶ್ರೀ ಅಶೋಕ ಹೂಗಾರ ಅವರು ಸಮಾಜದ ಬಾಂಧವರನ್ನು ಭೇಟಿಯಾಗಿ ಸಮಾಜದ ಉಳಿವು, ಐಕ್ಯತೆ, ಮಕ್ಕಳ ಶಿಕ್ಷಣ ಮತ್ತು ಯುವಜನತೆಯ ಸಬಲೀಕರಣದ ಕುರಿತು ಚಿಂತನೆಗಳನ್ನು ಹಂಚಿಕೊಂಡರು. ಉದ್ದೇಶ ಹೂಗಾರ ಸಮಾಜದ ಪ್ರತಿ ಕುಟುಂಬದ ಜೊತೆ ನೇರ ಸಂಪರ್ಕ, ಸಮಸ್ಯೆ ಆಲಿಕೆ, ಐಕ್ಯತೆ ಬಲಪಡಿಸುವುದು. ಮುಂದಿನ ಯೋಜನೆ ಪ್ರತಿಭಾ ಪುರಸ್ಕಾರ ಸಾಮೂಹಿಕ ಸಭೆ ಆಯೋಜನೆ. ಅಶೋಕ ಹೂಗಾರ ಅವರ ಮಾತು, ನಮ್ಮ ಸಮಾಜದ ಬಲವೇ ನಮ್ಮ ಐಕ್ಯತೆ. ಮನೆ ಮನೆಗೆ ಹೋಗಿ ಮಾತಾಡಿದಾಗ ಮಾತ್ರ ನಿಜವಾದ ಬಾಂಧವ್ಯ ಬೆಳೆಯುತ್ತೆ. ಪ್ರತಿ ಮನೆಗೆ ತೆರಳಿ ಸಮಾಜದ ಸಮಸ್ಯೆ ಆಲಿಸಿ ಪರಿಹಾರ ನೀಡುವ ಈ ಅಭಿಯಾನ ನಿರಂತರ ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಹೂಗಾರ ವಿಶ್ವನಾಥ ಸಾಹುಕಾರ ಹೇಳಿದರು. ಸಹನೆಯ ನೆರಳಲಿ ಬದುಕನ್ನು ಬೆಳೆಸೋಣ, ದ್ವೇಷದ ಕತ್ತಲನು ಪ್ರೀತಿಯಿಂದ ಓಡಿಸೋಣ, ಬುದ್ಧನ ಬೋಧನೆಯ ಬೆಳಕಿನಲ್ಲಿ ಸಾಗೋಣ. ಬೆಳಕಿನಲ್ಲಿ ಹೊಸದಾರಿ ಮೂಡುವುದು. ಕೋಪದ ಬೆಂಕಿಯನ್ನು ಶಾಂತಿಯಿಂದ ಆರಿಸೋಣ, ಸಹನೆಯ ನೆರಳಲಿ ಬದುಕನ್ನು ಬೆಳೆಸೋಣ, ದ್ವೇಷದ ಕತ್ತಲನು ಪ್ರೀತಿಯಿಂದ ಓಡಿಸೋಣ, ಬುದ್ಧನ ಬೋಧನೆಯ ಬೆಳಕಿನಲ್ಲಿ ಸಮಾಜಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರೈತ್ ನೋಡವ. ಗದಗ ಹುಬ್ಳಿ ಕಡೆ ನಮ್ಮನ್ನ ಹೂಗಾರರು ಅಂತಾರ, ಬಳ್ಳಾರಿ ಕಡೆ ಜೀರು ಅಂತಾರ, ಬಿಜಾಪುರ ಕಡೆ ಗುರುವ ಅಂತಾರ, ಸೊಲ್ಲಾಪುರ ಕಡೆ ಪೂಲ್ಮಾಳಿ ಅಂತಾರ, ಆಂಧ್ರ ಪ್ರದೇಶದಾಗ ತಂಬೋಳಿ ಅಂತಾರ. ನಮ್ಮ ಕರ್ನಾಟಕ